ಪ್ರಿಯರೇ, ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಕಥೆ, ಜಸ್ಟ್ ಲ್ಯಾದರ್ ದ್ಯಾಟ್ಸ್ ಆಲ್, ಕೇವಲ ನೊರೆ ಮತ್ತೇನೂ ಅಲ್ಲ. ಈ ಕಥೆಯನ್ನು ಬರೆದವರು ಹರ್ನಾಂಡೋ ಟೆಲ್ಲೆಸ್ ಅಂತ. ಇವರು ಕೊಲಂಬಿಯಾದ ಒಬ್ಬ ಖ್ಯಾತ ಬರಹಗಾರರು. ಯಾವುದೇ ದೇಶದಲ್ಲೇ ಆಗಲಿ, ಅಲ್ಲಿರುವ ಸರ್ಕಾರ ಅಲ್ಲಿನ ಪ್ರಜೆಗಳಿಗೆಲ್ಲರಿಗೂ ಇಷ್ಟವಾಗುವಂತೆ ಆಡಳಿತವನ್ನು ನಡೆಸುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಆಡಳಿತ ವಿರೋಧಿ ಅಲೆ ಅನ್ನೋದು ಇದ್ದೇ ಇರುತ್ತೆ. ಕೆಲವರು ತೋರಿಸ್ಕೊಳ್ತಾರೆ, ಕೆಲವರು ತೋರಿಸ್ಕೊಳ್ಳೋದಿಲ್ಲ. ಕೆಲವರು ಯಾವ ಮಟ್ಟಕ್ಕೆ ಹೋಗ್ತಾರಂದ್ರೆ, ಒಂದು ಗುಂಪನ್ನು ಮಾಡಿಕೊಂಡು ಕೈಗೆ ಗನ್ಗಳನ್ನು ಎತ್ತಿಕೊಂಡು ಕಾಡಿನಲ್ಲಿ ಅವಿತುಕೊಂಡು ಸರ್ಕಾರದ ವಿರುದ್ಧ, ಸರ್ಕಾರದ ಅಂಗವಾದ ಪೊಲೀಸರ ವಿರುದ್ಧ ಸಮರಕ್ಕೆ ಇಳಿದು ಬಿಡುತ್ತಾರೆ. ಅವರನ್ನು ಸಾಮಾನ್ಯವಾಗಿ ರೆಬೆಲ್ಸ್ ಅಂದರೆ ಕ್ರಾಂತಿಕಾರಿಗಳು ಅಂತ ಕರೀತಾರೆ. ಈಗ ನಮ್ಮ ದೇಶದಲ್ಲಿ ನೋಡೋದಾದರೆ ನಕ್ಸಲರು ಅಂತ. ಕೆಲವರು ಕಾಡಿನಲ್ಲಿ ಇರ್ತಾರೆ, ಇನ್ನು ಕೆಲವರು ನಾಡಿನಲ್ಲಿ ಇರ್ತಾರೆ. ಆ ನಾಡಿನಲ್ಲಿ ಇರೋರನ್ನ ಸಾಮಾನ್ಯವಾಗಿ ನಾವು ಅರ್ಬನ್ ನಕ್ಸಲೈಟ್ಸ್ ಅಂತ ಹೇಳ್ತೀವಿ. ಈಗ ನಾನು ಹೇಳಲು ಹೊರಟಿರ್ತಕ್ಕಂಥ ಕಥೆ ಕೊಲಂಬಿಯಾ ದೇಶದ್ದಾಗಿದ್ದರೂ ಕೂಡ ಇದು ಜಗತ್ತಿನ ಆಲ್ಮೋಸ್ಟ್ ಎಲ್ಲ ದೇಶಗಳಿಗೂ ಅನ್ವಯ ಆಗುತ್ತೆ. ಈ ಕಥೆಯನ್ನು ಹೇಳುತ್ತಿರುವ ವ್ಯಕ್ತಿ ಒಬ್ಬ ಕ್ಷೌರಿಕ, ಬಾರ್ಬರ್. ಇವನೊಬ್ಬ ಅರ್ಬನ್ ನಕ್ಸಲೈಟ್ ಅಂತ ಹೇಳ್ಬೋದು. ಇವನೊಬ್ಬ ಕ್ರಾಂತಿಕಾರಿ ಅನ್ನೋದು ಬಹಳ ಜನರಿಗೆ ಗೊತ್ತೇ ಇಲ್ಲ. ಆ ಗೌಪ್ಯತೆಯನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ಇವನು ಪೊಲೀಸರ ಗತಿವಿಧಿಗಳನ್ನು ಕಾಡಿನಲ್ಲಿರುವ ತನ್ನ ಸಹಚರಗಳಿಗೆ ಇದನ್ನು ರವಾನಿಸ್ತಾನೆ. ತಾನೊಬ್ಬ ರೆವಲ್ಯೂಷನರಿ ಅನ್ನೋದು ಪೊಲೀಸರಿಗೆ ಗೊತ್ತಿಲ್ಲ ಅಂತ ಇವನು ತಿಳ್ಕೊಂಡಿದ್ದಾನೆ. ಕಾರಣ ಏನಂದರೆ, ಒಂದು ವೇಳೆ ವಿಷಯ ಗೊತ್ತಿತ್ತು ಅಂದರೆ ಇಲ್ಲಿವರೆಗೂ ಅವನು ಜೀವಂತವಾಗಿ ಇರ್ತಾನೆ ಇರಲಿಲ್ಲ. ಸರೆಂಡರ್ ಆದ ರೆವಲ್ಯೂಷನರಿಗಳನ್ನು ಜೈಲಲ್ಲಿಡೋದು, ಗನ್ ಹಿಡಿದು ಕಾಳಗಕ್ಕೆ ಇಳಿದವರನ್ನು ಮುಗಿಸಿಬಿಡ್ಲಿಕ್ಕೆ ಅಂತಲೇ ಒಂದು ಸ್ಕ್ವಾಡ್ ಇದೆ. ಈ ಸ್ಕ್ವಾಡಿನ ಮುಖ್ಯಸ್ಥ ಕ್ಯಾಪ್ಟನ್ ಟಾರೆಸ್ ಅಂತ. ಸರ್ಕಾರದ ದೃಷ್ಟಿಯಲ್ಲಿ ಇವನೊಬ್ಬ ಒಳ್ಳೆಯ ಆಫೀಸರ್. ಯಾಕಂದರೆ ಎಷ್ಟೋ ಜನ ರೆವಲ್ಯೂಷನರೀಸ್ನ ಇವನು ನಿರ್ದಯಿಯಾಗಿ ಕೊಲ್ಲೋದಷ್ಟೇ ಅಲ್ಲ, ಅವರ ಹೆಣಗಳನ್ನು ಊರಿನಲ್ಲಿ ಒಂದು ಕಡೆ ನೇತು ಹಾಕಿ ಗುಂಡು ಹಾರಿಸುವ ಪ್ರಾಕ್ಟೀಸ್ ಮಾಡುವಾಗ ಟಾರ್ಗೆಟ್ ಅಂತಿರುತ್ತೆ ನೋಡಿ, ಬಳಸ್ಕೊಳ್ತೀವಲ್ಲ, ಹಂಗ ಈ ಹೆಣಗಳನ್ನು ಟಾರ್ಗೆಟ್ಗಳನ್ನಾಗಿ ಮಾಡಿಕೊಂಡು ಬೆಳೆಸ್ತಾನೆ ಇವನು. ಆ ಹೆಣಗಳನ್ನು ಛಿದ್ರ ಮಾಡ್ತಾನೆ ಮತ್ತು ಊರವರೆಲ್ಲ ಬಂದು ಅದನ್ನು ನೋಡೋ ಹಾಗೆ ಮಾಡ್ತಾನೆ. ಭಯದಿಂದ ಜನ ಕಂಪಿಸಬೇಕು, ಅದರಿಂದ ಯಾರೂ ರೆವಲ್ಯೂಷನರೀಸ್ ಆಗಬಾರದು ಮುಂದೆ ಅನ್ನೋದು ಅವನ ಉದ್ದೇಶ, ಅಂದರೆ ಸರ್ಕಾರದ ಉದ್ದೇಶ. ಒಂದು ದಿನ ಮಧ್ಯಾಹ್ನ ಈ ಕ್ಯಾಪ್ಟನ್ ಟಾರೆಸ್ ಶೇವಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಒಂದು ಬಾರ್ಬರ್ ಶಾಪಿಗೆ ಬರ್ತಾನೆ. ಅವನು ಎಂಟರ್ ಆಗ್ತಿದ್ದಂಗೆನೆ ಬಾರ್ಬರ್ನ ಮನಸ್ಸೊಳಗೆ ಒಂದು ಅವ್ಯಕ್ತ ಭಯ ಶುರುವಾಗುತ್ತೆ. ಆ ಭಯನ ತೋರಿಸ್ಕೊಳ್ಬಾರ್ದು ಅಂಥೇಳಿ ತನ್ನ ರೆಜರ್ನ ತಗೊಂಡು ಆ ಸ್ಟ್ರೋಪ್ ಮೇಲೆ, ಅಂದರೆ ಬೆಲ್ಟ್ ಇದ್ದಾಗಿರುತ್ತಲ್ಲ ಚರ್ಮದ್ದು, ಅದರ ಮೇಲೆ ಉಜ್ಜುತ್ತಾ ಅದನ್ನು ಶಾರ್ಪ್ ಮಾಡ್ತಾ ಇರ್ತಾನೆ. ಕ್ಯಾಪ್ಟನ್ ಟಾರೆಸ್ ಒಳಗೆ ಬಂದು ಪಿಸ್ಟಲ್ ನೇತಾಡ್ತಾ ಇರುವ ಮತ್ತು ಬುಲೆಟ್ನ ಸಿಗಿಸಿರುವಂತಹ ತನ್ನ ಬೆಲ್ಟನ್ನು ಬಿಚ್ಚಿ ಗೋಡೆ ಮೇಲಿರ್ತಕ್ಕಂಥ ಹುಕ್ಕಿಗೆ ಅದನ್ನು ಸಿಗಿಸ್ತಾನೆ. ಹಾಗೆಯೇ ತನ್ನ ಟೋಪಿಯನ್ನು ಕೂಡ ತೆಗೆದು ಅಲ್ಲಿಯೇ ಅದನ್ನು ನೇತು ಹಾಕಿ ನೆಕ್ ಟೈನ ಲೂಸ್ ಮಾಡ್ತಾ, ಎಷ್ಟು ಶೆಕೆ ಇದೆಯಲ್ಲ, ಚೇರ್ನಲ್ಲಿ ಕೂತ್ಕೊಳ್ತಾ ಶೇವಿಂಗ್ ಮಾಡಬೇಕು ನೋಡಪ್ಪ ಅಂತಾನೆ. ಆಗ ಬಾರ್ಬರ್ ಅವನ ಕಡೆ ನೋಡ್ತಾನೆ. ಅವನ ಗಡ್ಡ ನೋಡಿ ಇದು 4 ದಿನಗಳ ಗಡ್ಡ ಅಂತ ಎಸ್ಟಿಮೇಟ್ ಮಾಡ್ತಾನೆ. ಈ 4 ದಿನಗಳು ತನ್ನ ಕಡೆಯವರನ್ನು ಹುಡುಕೊಂಡು ಇವನು ಕಾಡಿನೊಳಗೆ ಹೋಗಿ ಎಷ್ಟೋ ಜನರನ್ನು ಕೊಂದು ಇನ್ನು ಕೆಲವರನ್ನ ಬಂಧನ ಮಾಡಿ ಅವ್ರನ್ನ ಎಳ್ಕೊಂಡು ಬಂದಿರ್ತಾನೆ. ಎಷ್ಟು ಜನನ ಹೊಡೆದ್ರಿ ಸರ್ ಅಂತ ಕೇಳ್ತಾನೆ ಬಾರ್ಬರ್. ಒಟ್ಟು 14 ಜನ, ಅದರಲ್ಲೂ ಈ ಸಲ ಮೇನ್ ಇದ್ದವ್ರನ್ನೇ ಹೊಡೆದಿದ್ದೀವಿ. ಈ ಬಾರಿ ಕಾಡಿನಲ್ಲಿ ತುಂಬ ಒಳಹೊಕ್ಕು ಕಾರ್ಯಾಚರಣೆ ಮಾಡಬೇಕಾಯಿತು. ಮುಂದೆ ಇನ್ನೂ ಹೆಚ್ಚು ಜನರನ್ನು ಹೊಡಿತೀವಿ. ಒಬ್ಬನೂ ಜೀವಂತ ಕಾಡಿನಿಂದ ಹೊರಗೆ ಬರೋಕ್ಕೆ ಆಗಲ್ಲ. ಆ ರೀತಿ ಮಟ್ಟ ಹಾಕ್ತೀವಿ ಅವ್ರನ್ನ, ನೋಡ್ತಿರು. ಕ್ಯಾಪ್ಟನ್ ಟಾರೆಸ್ ಒಳ್ಳೆ ಹೆಮ್ಮೆಯಿಂದ ಹೇಳ್ಕೊತಾನೆ. ಈ ಮಾತನ್ನು ಕೇಳಿದ ಬಾರ್ಬರ್ ಅಪ್ಸೆಟ್ ಆದರೂ ಕೂಡ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಮೊನ್ನೆ ಊರವ್ರಿಗೆಲ್ಲ ತೋರಿಸಿದ್ವಲ್ಲ ಆ ಶೋ, ಅದನ್ನು ನೋಡಿ ಎಲ್ಲರೂ ಬುದ್ಧಿಗಲ್ದಿರ್ಬೋದು ಅಂತ ನನಗನ್ಸುತ್ತೆ. ನೀನು ನೋಡಿದ್ಯಲ್ಲ ಆ ಶೋ, ಹೇಗಿತ್ತು ಅಂತ ಹೇಳಿ ಕೇಳ್ತಾನೆ ಟಾರೆಸ್. ಒಳಗಡೆ ರಕ್ತ ಕುದೀತಾ ಇದ್ರೂ ಬಾರ್ಬರ್ ಹೌದು ಸರ್, ಚೆನ್ನಾಗಿತ್ತು ಸರ್ ಅಂತ ಟಿಮಿಡ್ ಆಗಿ ಹೇಳ್ತಾನೆ. ಈ ಕ್ಯಾಪ್ಟನ್ ಒಳ್ಳೆ ಹೆಮ್ಮೆಯಿಂದ ಹೇಳ್ಕೊಳ್ತಿರತಕ್ಕಂಥ ಈ ಶೋ ಯಾವುದಂದ್ರೆ, 4 ಜನ ರೆವಲ್ಯೂಷನರೀಸ್ನ ಕೊಂದು ಒಂದು ಶಾಲೆಯ ಆವರಣದಲ್ಲಿ ಅವರ ಡೆಡ್ ಬಾಡೀಸ್ನ, ಅವರ ಹೆಣಗಳನ್ನು ಮ್ಯೂಟಿಲೇಟ್ ಅಂದರೆ ಛಿದ್ರಗೊಳಿಸಿ
ನೇತು ಹಾಕಿ ಊರಿನ ಎಲ್ಲ ಜನರು ಅಲ್ಲಿಗೆ ಬಂದು ನೋಡೋ ಹಾಗೆ ಮಾಡಿರ್ತಾನೆ. ಜನಸಾಮಾನ್ಯರಲ್ಲಿ ಒಂದು ಭಯವನ್ನ ಹುಟ್ಟಿಸುವ ಒಂದು ತಂತ್ರ ಇದು. ಈ ಮಾತುಗಳನ್ನೇ ಕೇಳ್ತಾ ಇದ್ದ ಬಾರ್ಬರ್ ಹಾಗೇನೆ ಒಂದು ಬಟ್ಲಲ್ಲಿ ನೀರು ಹಾಕಿ ಸ್ವಲ್ಪ ಸಾಬೂನಿನ ತುಣುಕುಗಳನ್ನು ಹಾಕಿ ಬ್ರಷ್ನಿಂದ ನೊರೆ ಬರುವ ಹಾಗೆ ಮಾಡ್ಕೊಂಡಿರ್ತಾನೆ. ಕ್ಯಾಪ್ಟನ್ನ ಗಡ್ಡ ಬರೀ ಹಾರ್ಡ್ ಅಷ್ಟೇ ಅಲ್ಲ, ಸ್ವಲ್ಪ ಗುಂಗುರು ಕೂಡ ಆಗಿರ್ತವೆ. ಅದರಿಂದ ಶೇವಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ. ತನ್ನ ಕೆಲಸದಲ್ಲಿ ಅತ್ಯಂತ ನಿಪುಣನಾದ ಈ ಬಾರ್ಬರ್ಗೆ ಇದು ಒಂದು ಚಾಲೆಂಜ್ ಇದ್ದ ಹಾಗೆ. ಒಂದು ಸಣ್ಣ ಕಟ್ ಆಗದೇನೆ ಒಂದು ಹನಿ ರಕ್ತ ಬರ್ದಿರೋ ಹಾಗೆ ಇವನು ಶೇವಿಂಗ್ ಮಾಡ್ತಿರ್ತಾನೆ. ಅದಕ್ಕೆ ಊರಿನ ಗಣ್ಯರೆಲ್ಲ ಇವನ ಹತ್ರಕ್ಕೆ ಶೇವಿಂಗಿಗೆ ಬರ್ತಿರ್ತಾರೆ. ತನ್ನ ಪ್ರೊಫೆಷನ್ ಬಗ್ಗೆ ಅಂದರೆ ತನ್ನ ವೃತ್ತಿಯ ಬಗ್ಗೆ ಅವನಿಗೆ ತುಂಬ ಕಾಳಜಿ ಮತ್ತು ತುಂಬ ಹೆಮ್ಮೆ ಇದೆ. ನೊರೆ ತುಂಬಿದ ಬ್ರಷನ್ನು ಟಾರೆಸ್ನ ಮುಖದ ಕಡೆಗೆ ತಗೊಂಡು ಹೋಗ್ತಿದ್ದ ಹಾಗೆ ಟಾರೆಸ್ ಹಿಂದಕ್ಕೆ ಒರಗಿದ. ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ. ಟಾರೆಸ್ನ ಮಾತುಗಳಿಂದ ಕ್ಷೌರಿಕನಿಗೆ ಬಹಳ ಕೋಪ ಬರ್ತಾ ಇತ್ತು. ಅದನ್ನು ಮನಸ್ಸು ಒಳಗಡೆನೆ ಅದುಮಿಟ್ಟುಕೊಂಡು ಮೇಲ್ನೋಟಕ್ಕೆ ತುಂಬ ಶಾಂತವಾಗಿ ಇದ್ದವನ ಹಾಗೆ ನಟಿಸ್ತಾ ಇದ್ದ ಕ್ಷೌರಿಕ. ತಾನೊಬ್ಬ ರೆಬೆಲ್ ಆಗಿರೋದ್ರಿಂದ ಟಾರೆಸ್ಸನ್ಗೆ ಇವನು ಬದ್ಧ ವೈರಿ. ಇದು ಟಾರೆಸ್ಗೆ ಗೊತ್ತಿಲ್ಲ ಅಂತ ಕ್ಷೌರಿಕನ ಭಾವನೆ. ಯಾಕಂದರೆ ಇವನೊಬ್ಬ ರೆಬೆಲ್ ಅಂತ ಗೊತ್ತಾದ ತಕ್ಷಣವೇ ಟಾರೆಸ್ ಇವನ ರುಂಡವನ್ನು ಹರಿಸ್ಬಿಡ್ತಾ ಇದ್ದ. ಟಾರೆಸ್ನ ಕಡೆಯವರು ತನ್ನವರ ಮೇಲೆ ಕಾರ್ಯಾಚರಣೆಯನ್ನು ಮಾಡಬೇಕಾದಂಥ ಪ್ಲ್ಯಾನ್ ಮಾಡಿದಾಗ ಅದರ ವಿಚಾರವನ್ನು ಈ ಕ್ಷೌರಿಕ ಕಾಡಿನಲ್ಲಿ ಇರ್ತಕ್ಕಂಥ ತನ್ನ ಸಹಚರರಿಗೆ ಮಾಹಿತಿಯನ್ನು ಒದಗಿಸ್ತಾ ಇರ್ತಾನೆ. ಇದನ್ನು ತಾನು ತುಂಬ ಗೌಪ್ಯವಾಗಿ ಇಟ್ಟಿದ್ದೀನಿ ಅಂತ ಕ್ಷೌರಿಕ ಅಂದ್ಕೊಂಡಿರ್ತಾನೆ. ತಾನು ಅತ್ಯಂತ ಹೆಚ್ಚು ದ್ವೇಷಿಸತಕ್ಕಂತಹ ಟಾರೆಸ್ನ ರುಂಡ ಈಗ ಕ್ಷೌರಿಕನ ಕೈಯಲ್ಲಿಯೇ ಇದೆ. ಮನಸ್ಸು ಮಾಡಿದರೆ ತನ್ನ ಹರಿತವಾದ ರೇಜರ್ನಿಂದ ಒಂದು ಕ್ಷಣದಲ್ಲಿ ಅವನ ಕತ್ತನ್ನು ಸೀಳಿಬಿಡಬಹುದು. ಇದು ಅತ್ಯಂತ ಒಳ್ಳೆಯ ಅವಕಾಶ. ಆದರೂ ಅವನನ್ನು ಜೀವಂತವಾಗಿ ಯಾಕೆ ಬಿಟ್ಟೆ ಅಂತ ವಿವರಿಸಲಾರೆ ಅಂತ ಹೇಳ್ತಾನೆ ಕ್ಷೌರಿಕ. ಗಡ್ಡದ ಮೇಲೆ ಬ್ರಷನ್ನು ತಿಕ್ಕುತ್ತಾ ಕ್ಷೌರಿಕ ಕೇಳ್ತಾನೆ, ಏನು ಸರ್, ಎಲ್ಲ ರೆಬೆಲ್ಸ್ನ ನೀವು ದಂಡಿಸ್ತೀರಾ? ಹೌದು, ಎಲ್ಲರನ್ನೂ ದಂಡಿಸ್ತೀವಿ ಅಂದ ಟಾರೆಸ್. ಕ್ಷೌರಿಕ ಒಮ್ಮೆ ಗಡಿಯಾರದ ಕಡೆ ನೋಡಿದ. ಮಧ್ಯಾಹ್ನದ 2:20 ಆಗಿತ್ತು. ಬ್ರಷನ್ನು ಬದಿಗಿಟ್ಟು ರೆಜರ್ ತಗೊಂಡು ಈಗ ಶೇವಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೇಹ ಸಣ್ಣದಾಗಿ ಕಂಪಿಸ್ತಾ ಇತ್ತು ಮತ್ತು ತುಂಬ ಬೆವರು ಬರ್ತಾ ಇತ್ತು. ಟಾರೆಸ್ ಮಾತ್ರ ಶಾಂತವಾಗಿ ಕುಳಿತಿದ್ದ. ತಾನೊಬ್ಬ ಕ್ರಾಂತಿಕಾರಿಯೇ ಹೊರತು ಕೊಲೆಪಾತಕನಲ್ಲ ಅಂತ ಕ್ಷೌರಿಕ ತನ್ನೊಳಗೆ ಅಂದುಕೊಂಡ. ಒಬ್ಬನನ್ನು ಕೊಂದರೆ ಮುಗಿಯಿತೆ, ಮತ್ತೊಬ್ಬ ಬರ್ತಾನೆ. ಅವನನ್ನು ಕೊಂದರೆ ಇನ್ನೊಬ್ಬ ಬರ್ತಾನೆ. ಹೀಗೇ ಆಗಿ ರಕ್ತದ ಕೋಡಿ ಹರಿಯುತ್ತೆ ಅಷ್ಟೇ. ಈಗ ಟಾರೆಸ್ ಕಣ್ಣು ಮುಚ್ಚಿ ಕುಳಿತಿದ್ದಾನೆ. ರೆಜರ್ನ ಹೊಳಪಾಗಲಿ ಅಥವಾ ನನ್ನ ಕಣ್ಣೊಳಗಿನ ಹೊಳಪಾಗಲಿ ಅವನು ನೋಡಲಾರ. ಕ್ಷಣಾರ್ಧದಲ್ಲಿ ಅವನ ಕತ್ತನ್ನು ಸೀಳಿಬಿಡಬಹುದು. ಆದರೆ ಆಮೇಲೆ ಎಲ್ಲೆಡೆ ರಕ್ತ ಹರಿಯುತ್ತೆ. ತಾನು ಓಡಿ ಹೋಗಿ ಬಾಗಿಲನ್ನು ಮುಚ್ಚಬೇಕು. ಆಮೇಲೆ ರಕ್ತ ಹರಿದು ಬಾಗಿಲಿಂದ ಹೊರಗಡೆ ಹೋಗಿ ಬೀದಿಯೊಳಗೆ ಹರಿಯುತ್ತೆ. ಅವನ ಶವವನ್ನು ಎಲ್ಲಿ ಬಚ್ಚಿಡುವುದು? ಎಲ್ಲವನ್ನೂ ಬಿಟ್ಟು ಓಡಿ ಹೋಗಿ ಎಲ್ಲಿಯಾದರೂ ತಲೆಮರೆಸಿಕೊಳ್ಳಬೇಕು. ಎಲ್ಲಿ ತಲೆಮರೆಸಿಕೊಂಡರೂ ಅವರು ಮಾತ್ರ ತನ್ನನ್ನು ಬಿಡುವುದಿಲ್ಲ ಅನ್ನುವುದು ಕ್ಷೌರಿಕನಿಗೆ ಗೊತ್ತು. ಆದರೆ ನಮ್ಮವರು ನನ್ನನ್ನು ಹೀರೋ ಆಗಿ ಮಾಡ್ತಾರೆ. ಆದರೆ ಈ ಕೃತ್ಯಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ಕ್ಯಾಪ್ಟನ್ ಟಾರೆಸ್ ತನ್ನ ಸ್ಥಾನದಲ್ಲಿದ್ದು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾನೆ. ಅವನೊಬ್ಬ ಎಕ್ಸಿಕ್ಯೂಷನರ್, ತಾನೊಬ್ಬ ಬಾರ್ಬರ್. ಪ್ರತಿಯೊಬ್ಬನಿಗೂ ತನ್ನದೇ ಆದ ಸ್ಥಾನ ಇದೆ. ತಾನೊಬ್ಬ ಕ್ಷೌರಿಕನಾಗಿ ತನ್ನ ಕೆಲಸವನ್ನು ಅತ್ಯಂತ ಗೌರವಪೂರ್ಣವಾಗಿ ಮಾಡಬೇಕು. ತನ್ನ ಕೈಗೆ ರಕ್ತ ಅಂಟಬಾರದು, ಕೇವಲ ನೊರೆ ಮಾತ್ರ ಅಂಟಬೇಕು. ಇದನ್ನೆಲ್ಲ ತನ್ನ ಮನಸ್ಸಿನೊಳಗೆ ಅಂದುಕೊಳ್ಳುತ್ತಾ ಶೇವಿಂಗ್ ಮಾಡೋದನ್ನು ಮುಗಿಸ್ತಾನೆ. ಕ್ಯಾಪ್ಟನ್ ಟಾರೆಸ್ ತನ್ನ ಗದ್ದದ ಮೇಲೆ ಕೈ ಆಡಿಸ್ತಾ ಕುರ್ಚಿಯಿಂದ ಎದ್ದು ತನ್ನ ಬೆಲ್ಟನ್ನು ಹಾಕಿಕೊಂಡು ಟೋಪಿಯನ್ನು ಹಾಕ್ಕೊಳ್ತಾನೆ. ತನ್ನ ಜೇಬಿನೊಳಗೆ ಕೈ ಹಾಕಿ ಕೆಲವು ನಾಣ್ಯಗಳನ್ನು ತೆಗೆದು ಬಾರ್ಬರ್ ಕೈಗೆ ಕೊಡ್ತಾನೆ. ಹೊರಗೆ ಹೊರಟ ಕ್ಯಾಪ್ಟನ್ ಟಾರೆಸ್ ಬಾಗಿಲಲ್ಲಿ ನಿಂತು ಒಂದು ಬಾರಿ ಹಿಂದಕ್ಕೆ ತಿರುಗಿ ನೋಡುತ್ತಾನೆ. ನಾನಿಲ್ಲಿ ಬರುವುದಕ್ಕಿಂತ ಮುಂಚೆ ಅವರು ನನಗೆ ಹೇಳಿದರು, ನೀನು ನನ್ನನ್ನು ಕೊಂದು ಬಿಡ್ತೀಯಾ ಅಂತ. ನಾನು ಅದನ್ನು ಪರೀಕ್ಷೆ ಮಾಡೋಕೆಂತಲೇ ಇಲ್ಲಿಗೆ ಬಂದದ್ದು. ಕೊಲ್ಲುವುದು ಅಷ್ಟು ಸುಲಭ ಅಲ್ಲ ಅಲ್ಲವೇ? ಇಷ್ಟು ಹೇಳಿ ಕ್ಯಾಪ್ಟನ್ ಟಾರೆಸ್ ಬಾರ್ಬರ್ ಶಾಪ್ನಿಂದ ನಿರ್ಗಮಿಸ್ತಾನೆ. ನೋಡಿ, ಕ್ಯಾಪ್ಟನ್ ಟಾರೆಸ್ದು
ಎಂತಹ ಭಂಡ ಧೈರ್ಯ ಅಂತ. ಈ ಬಾರ್ಬರ್ ಒಬ್ಬ ರೆವಲ್ಯೂಷನರಿ ಅಂತನೂ ಗೊತ್ತು. ಶೇವಿಂಗ್ ಮಾಡ್ತಾ ಕ್ಷಣಾರ್ಧದಲ್ಲಿ ಅವನ ಕತ್ತನ್ನು ಸೀಳಬಲ್ಲ ಅಂತ ಕೂಡ ಅವನಿಗೆ ಗೊತ್ತು. ಇಷ್ಟಿದ್ದರೂ ಕಣ್ಣು ಮುಚ್ಚಿಕೊಂಡು ಶಾಂತವಾಗಿ ಅವನು ಹೇಗೆ ಶೇವಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದ ಅನ್ನೋದೇ ಬಹಳ ಆಶ್ಚರ್ಯ. ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಬಾರ್ಬರ್ ಒಂದು ವೇಳೆ ಕ್ಯಾಪ್ಟನ್ ಟಾರೆಸ್ನ ಕತ್ತನ್ನು ಸೀಳಿಬಿಟ್ಟಿದ್ದಿದ್ರೆ ಆಗ ಅವನು ಕವರ್ಡ್ ಆಗಿರ್ತಿದ್ದ, ಅಂದರೆ ಹೇಡಿಯಾಗಿರ್ತಿದ್ದ. ಕಥೆ ಚೆನ್ನಾಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ನೀವು ಒಮ್ಮೆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಆ ಸ್ಟೋರಿಯನ್ನು ಒಂದ್ಸರಿ ಓದಿ. ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸಿ.